ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಂಡೇ ಇವತ್ತು. ಅವರೆಕಾಳು ಹುಳಿ, ಮುದ್ದೆ, ರೈಸು ಮಾಡ್ತಾ ಇದ್ದೀನಿ. ಟೈಮ್ ಬಂದು ಹತ್ತತ್ರ ಸಾರಿ ಟೈಮ್ ಬಂದು ಹತ್ತತ್ರ 12:30 12:45 ಆಗ್ತಾ ಇದೆ. ಸೊ ಒಂದು ಕಡೆ ಟೀ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ಗೋಡೌನೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಾತಂಗೊಬ್ರಿಗೆ ಹೇಳಿದ್ದೆ ಹೊಸ ಮನೆ ಕ್ಲೀನ್ ಮಾಡೋಕ್ಕೆ ಅಂತ. ಬಟ್ ತಾತ ಬಂದಿರಲಿಲ್ಲ ಇತ್ತೀಚೆಗೆ. ಇವತ್ತೇನೋ ಬಂದಿದ್ದಾರೆ, ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರಂತೆ, ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಟೀ ಮಾಡ್ತಾ ಇದ್ದೀನಿ. ಒಂದ್ಸಲ ಹೋಗಿ ನೋಡ್ಕೊಬರ್ಬೇಕು. ಸುಮಾರು ಸಲ ಹೇಳ್ತಾ ಇರ್ತೀನಿ, ತಾತ ನೆಟೋ ಕೆಲಸ ಮಾಡಲ್ಲ, ಇನ್ನೇನು ಮಾಡ್ತೀರಾ, ಇಲ್ಲ ಯಾರೂ ಸಿಗಲ್ಲ. ಸೊ ಎಲ್ಲನೂ ಧೂಳೆಲ್ಲ ಗುಡಿಸ್ಕೊಂಡು ತೀರಾ ಹಿಂಸೆ ಆಗುತ್ತೆ ನಂಗೆ. ಅದಕ್ಕೋಸ್ಕರ ಆ ತಾತಂದು ಹೇಳಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರೋದು ಅಂದರೆ, ಯೂಟ್ಯೂಬಲ್ಲಿ ನನ್ನ ಹಾರನ ತೋರಿಸಿ ಅಕ್ಕ ಅಂತ, ಅಂದರೆ ಬೀಡ್ಸ್ ಹಾರ ಹಾಕಿದ್ನಲ್ಲ ಮೊನ್ನೆ ದೀಪಾವಳಿಗೆ, ಸಾರಿ ಸಂಕ್ರಾಂತಿಗೆ ಅಂತ. ಸೊ ಆ ಹಾರ ತೋರಿಸಿ ಅಂತ ಕೇಳ್ತಿದ್ದೀರಾ. ಸೊ ಅದು 5 ಗ್ರಾಮ್ ಇದೆ, ಎಲ್ಲ ಸೇರಿ 5 ಗ್ರಾಮಲ್ಲಿ ಮಾಡಿಸಿದ್ದೀನಿ. ಅದನ್ನು ಮಾಡಿಸಿದ್ದು ನಾನು ವಾಸವಿನಲ್ಲಿ. ಸೊ ಏನು ಗೊತ್ತಾ, ನಾನು ಏನೇ ತೊಗೊಂಡ್ರು ಹೊಸ್ದಾಗಿ ತೋರಿಸ್ತಾ ಇದ್ದೆ. ಬಟ್ ಇತ್ತೀಚೆಗೆ ಯಾಕೋ ನನಗೆ ತೋರ್ಸೋಕ್ಕೆ ಮನಸ್ಸಿಲ್ಲ. ಯಾಕೆ ಅಂತಂದರೆ ಒಟವರಿ ಜನಗಳು ಜಾಸ್ತಿ. ಇನ್ನು ಫ್ರೆಂಡ್ಸ್ಗಳ ಮೇನ್ ರಿಕ್ವೆಸ್ಟ್ ಏನು ಅಂತಂದರೆ, ಶ್ವೇತಾ ಏನೂ ತೋರಿಸ್ಬೇಡ ಯೂಟ್ಯೂಬಲ್ಲಿ ಒಡವೆಗಳನ್ನೆಲ್ಲ ಅಂತ. ಸೊ ಹಾಕೊಂಡಾಗ ಹೇಳಿರ್ತೀನಿ. ಸೊ ಅದು 5 ಗ್ರಾಮ್ ಇದೆ. ಸೊ ನಿಮ್ಗೆ ಏನಾದ್ರು ಮಾಡಿಸ್ಕೋಬೇಕು ಅಂತಂದರೆ ಯಾವ ಶಾಪಲ್ಲಿ ಬೇಕಾದ್ರೂ ಮಾಡಿಕೊಡ್ತಾರೆ. ಬಟ್ ನಮ್ಮ ಗುಬ್ಬಿ ಸೈಡ್ ಏನಾದ್ರು ಮಾಡಿಸ್ಬೇಕು ಅಂತಂದರೆ ವಾಸವಿಗೆ ಹೋಗಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂದು ಬ್ಲಾಗಲ್ಲಿ ಅಥವಾ ರೀಲ್ಸಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೊಳ್ಳಿ. 5 ಗ್ರಾಮ್ಗೆ ಆರಾಮಾಗಿ ಮಾಡಿಸ್ಬೋದು. ಅದು ಬಂದು ಮೋಪು ಮತ್ತು ಹಿಂದೆ ನಾನು ಕಂಬಿನೂ ಕೂಡ ನಾನು ಚಿನ್ನದ್ದೇ ಹಾಕ್ಸಿದ್ದೀನಿ. ನಂಗೆ ಆರ್ಟಿಫಿಷಿಯಲ್ಲು ಅಥವಾ ಬೇರೇನೋ ಹಾಕ್ಸೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ 5 ಗ್ರಾಮ್ ಆಯಿತು. ಆ ಕಂಬಿನೂ ಚಿನ್ನದ್ದೇ ಹಾಕಿಸಿ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ನಾನು ಹಿಂಗೆ ಕೇಳಿದೆ ಹಾಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಫ್ರೆಂಡ್ಸು ಫೋನ್ ಮಾಡಿ ಎಂಕ್ವೈರಿ ಮಾಡಿದ್ರು, ಸರ ಎಷ್ಟು ಗ್ರಾಮ್ ಇದೆ ಏನು ಎತ್ತ ಅಂತ. ಸೊ 5 ಗ್ರಾಮ್ಗೆ ಆರಾಮಾಗಿ ಮಾಡಿಸ್ಬೋದು. ಬಟ್ ಏನು ಅಂದರೆ ಇವಾಗ 5 ಗ್ರಾಮ್ಗೂ ಕೂಡ ನಿಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಾನು ಅದನ್ನು ಮಾಡಿಸಿದ್ದು 11,050 ರೂಪಾಯಿ ಏನೋ ಇತ್ತು ಅವತ್ತು ರೇಟು. ಒಂದು ನಿಮಿಷ ಹೇಳ್ತೀನಿ. 11,050 ಅಥವಾ 11,100 ಏನೋ ಇತ್ತು. ಒಂದು ಅಂದಾಜು ಒಂದು 70,000 ಒಳಗಡೆ ಆಯಿತು ನೋಡಿ. 5 ಗ್ರಾಮ್ಗೆ ಅವತ್ತು ವೇಸ್ಟೇಜು ಅದು ಇದು ಎಲ್ಲ ಸೇರಿ ಅಷ್ಟು ಹಾಕಿದ್ರು. ಮೋಸ್ಟ್ಲಿ ಇವಾಗ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಯಾವುದೇ ಥರ ಡಿಸೈನ್ಸ್ ತೋರಿಸಿ, ಹಿಯರಿಂಗ್ಸು ಯಾವುದಾದ್ರೂ ಆಯಿತು, ಅವ್ರ ಹತ್ರ ಇರೋ ಡಿಸೈನ್ಸು ತುಂಬ ಚೆನ್ನಾಗಿರುತ್ತೆ. ಬಟ್ ನೀವು ತೊಗೋಬೋದು ಆರಾಮಾಗಿ. ಬಟ್ ಇವಾಗಿರೋ ರೇಟಲ್ಲಿ 5 ಗ್ರಾಮ್ ಪರ್ಚೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ನಾನು ಏನು ಅಂದರೆ ಸೇವಿಂಗ್ಸು, ಒಂದು ಚೀಟಿ ಈ ಥರದ್ದೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ, ಸ್ವಲ್ಪ ಕೇಳಿ ಮಾಡಿ ಒಂದು 500 1000 ಈ ಥರದ್ದೆಲ್ಲ ಕೂಡಿಟ್ಕೊಂಡು. ಸೊ ಅದನ್ನು ಒಂದು ಒಡವೆ ಚೀಟಿಲಿ, ಸೊ ಅಂತಾರೆ ಎಷ್ಟೊಂದು ಜನ 1000 ಕಟ್ಟಿದ್ರೆ ಏನೂ ಬರಲ್ಲ ಅಂತ. ಬಟ್ ಸೇವಿಂಗ್ಸ್ ಅಂತ ಕಟ್ಟಿದಾಗ ಚಿನ್ನ ಇಲ್ದಿದ್ರು ಬೆಳ್ಳಿನಾದರೂ ಏನಾದರೂ ತೊಗೋಬೋದು. ಅಟ್ಲೀಸ್ಟ್ ಒಂದು 2 ಗ್ರಾಮ್ಗಾದರೂ ಏನಾದರೂ ಪರ್ಚೇಸ್ ಮಾಡ್ಬೋದು. ವರ್ಷ ಎಲ್ಲ ಕೂಡಿಕ್ಕಿದ್ರು ಕೂಡ 12,000 ಬರುತ್ತೆ ಅಷ್ಟೇ, 14,000 ಹಿಂಗೆ ಬರುತ್ತೆ. ಬಟ್ 3,000 5,000 ಈ ಥರ ಕಟ್ಟಿದ್ರೆ ಒಂದು ಸ್ವಲ್ಪ ಏನಾದರೂ ಒಂದು ಇಯರಿಂಗ್ಸು ಈ ಥರದ್ದೆಲ್ಲ ಇದ್ರೆ ತೊಗೋಬೋದು. ನಾನು ಈ ಸಲ ನೋಡೋಣ, ಜೋಮಾಲ ತೊಗೋಬೇಕು ಅಂತ ಭಾಳ ಆಸೆ ಇದೆ. ಬಟ್ ಈ ವರ್ಷ ನೋಡೋಣ. ನಂದೇನಿದ್ರು ಗೋಲ್ಡ್ ಪರ್ಚೇಸು ನೋಡಿರ್ತೀರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಸೊ ಹಂಗಾಗಿ ನೋಡೋಣ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೋಮಾಲ ತೊಗೋಬೇಕು ಅಂತ ಪ್ಲ್ಯಾನ್ ಇದೆ. ಅಷ್ಟರಲ್ಲಿ ಏನಾದ್ರೂ ಮೈಂಡ್ ಚೇಂಜ್ ಆದರೆ ಏನು ತೊಗೋತೀನೋ ಏನೋ ಗೊತ್ತಿಲ್ಲ. ಸೊ ನನ್ನ ಹತ್ರ ಎಲ್ಲ ಡಿಸೈನ್ಸು ಇದೆ. ಬಟ್ ಅದು ಸಾರಿಗೆ ತೊಗೋಬೇಕು ಅನ್ನೋ ಭಾಳ ದಿನದ ಆಸೆ. ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಬೇರೆದೆಲ್ಲ ಏನು ತೊಗೊಳೋದು ಬೇಡ ಈ ಸಲ. ಸೊ ಅಮೌಂಟೆಲ್ಲ ಎಲ್ಲ ಸೇವಿಂಗ್ಸು ಕೂಡಿಟ್ಟು ಅದನ್ನೇ ತೊಗೋಬೇಕು ಅಂತ ಮೈಂಡಲ್ಲಿ ಇದೆ. ನೋಡೋಣ. ನಾನು ಹೇಳ್ದಂಗೆ ಬಟ್ ಮಾಡಿಕೊಡ್ತಾರೆ ವಾಸವಿಯವರು. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ. ಖಂಡಿತ ತೋರಿಸ್ಬಾರ್ದು ಅಂತ ಏನಿಲ್ಲ. ಸುಮಾರಷ್ಟು ಜನ ನನಗೆ ಹೇಳಿದ್ನಲ್ಲ, ಒಂಥರ ಕೆಟ್ಟ ಜನಗಳು, ಅದಕ್ಕೆ ತೋರ್ಸೋಕ್ಕೇನೆ ಹಿಂದೆ ಮುಂದೆ ನೋಡ್ತೀನಿ ನಾನು. ಮುದ್ದೆ ಕುದ್ದೆ ಹಾಕಬೇಕು. ಸೊ ಇದು ಸೋಮವಾರದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ, ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಆಯಿತು ನೋಡ್ಕೊಂಬರೋಣ. ಸೊ ಸುಜಿತ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ.
ಸೊ ಬೆಳಗ್ಗೆ ಹೊತ್ತು ಹೆಂಗೆ ಅಂದರೆ ಮಲ್ಟಿ ಟಾಸ್ಕು ಹೆಂಗಿರುತ್ತೆ ಅಂತಂದರೆ ಒಂದು 8:15 ಎಕ್ಸಸೈಸ್ ಎಲ್ಲ ಕ್ಲೋಸ್ ಮಾಡ್ತೀನಿ. ಅದಾದಮೇಲೆ ಶುರುವಾಗುತ್ತೆ ನೋಡಿ ರಿಯಲ್ ಟಾಸ್ಕ್. ತಿಂಡಿ ರೆಡಿ ಮಾಡಬೇಕು, ಸುಜಿತಿಗೆ ಬಾಕ್ಸ್ ರೆಡಿ ಮಾಡಬೇಕು, ಮತ್ತು ಮನೆಯವ್ರಿಗೆ ತಿಂಡಿ ಹಾಕ್ಕೊಡ್ಬೇಕು, ಮನೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಸ್ನಾನ ಪೂಜೆ ಇದೆಲ್ಲ ಮಲ್ಟಿ ಟಾಸ್ಕು. ಪಟ 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 ಅಂತ ಮಾಡಬೇಕು. ಇವಾಗ ನೋಡಿ ಕಾಯಿ ದೋಸೆ ಜೊತೆಗೆ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಮತ್ತು ಅವನಿಗೆ ಹಣ್ಣು ನಾನಿವತ್ತು ದಾಳಿಂಬೆ ಹಾಕ್ತಾಯಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಸುಜಿತ್ನ ರೆಡಿ ಮಾಡಿ ಕಳಿಸಿ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಪೂಜೆಗೆ ಬರ್ತಾಯಿದ್ದೀನಿ. ಒಬ್ರು ಕಮೆಂಟ್ ಹಾಕಿದ್ರಿ, ದೋಸೆ ಹಾಕೋದನ್ನ ತೋರಿಸೇ ಇಲ್ವಲ್ಲ ಶ್ವೇತಾ ಅಂತ. ದೋಸೆ ನಿಮ್ಮ ಇಷ್ಟಾನುಸಾರ ಹಾಕ್ಕೋಬೋದು. ಏಕೆಂದರೆ ದಪ್ಪಗೆ ಇಷ್ಟಪಡೋರು ದಪ್ಪಗೂ ಹಾಕ್ಕೋಬೋದು, ತೆಳ್ಳಗೆ ಇಷ್ಟಪಡೋರು ತೆಳ್ಳಗೂ ಹಾಕ್ಕೋಬೋದು. ಹೇಗೆ ಹಾಕಿದ್ರೂ ಕಾಯಿ ದೋಸೆ ಬರುತ್ತೆ. ಬಟ್ ಅದು ಹೇಗೆ ಅಂದರೆ ಕಾಯಿ ದೋಸೆ ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ. ಮನೆಯವ್ರು ಹೇಳ್ತಿರ್ತಾರೆ, ಅವಳು ಜಾಸ್ತಿ ತಿನ್ನೋಕ್ಕಾಗಲ್ಲ, ಕಾಯಿ ದೋಸೆ ತಿಂದರೆ ಒಂಥರ ನಿದ್ದೆ ಬರುತ್ತೆ ಅಂತ. ಸೊ ಏನು ಅಂದರೆ ಕೆಲವೊಂದು ಸಲ ದೋಸೆಗೆ ನೆನೆಸೋದನ್ನು ಮರೆತು ಬಿಟ್ಟಿರ್ತೀನಲ್ವಾ, ಆ ಟೈಮಲ್ಲಿ ಈ ರೀತಿ ಮಾಡ್ಕೋತೀನಿ. ಇನ್ನು ಪ್ರತಿನಿತ್ಯದ ಪೂಜೆ ಹೀಗೆ ಇರುತ್ತೆ. ಹಳೆ ಹೂವೆಲ್ಲ ತೆಗೆದು ಮತ್ತು ಪೂಜಾ ರೂಮೆಲ್ಲ ಒರೆಸ್ಕೊಂಬಿಡ್ತೀನಿ. ಇವಾಗ ಪ್ರತಿದಿನ ಮನೆ ಹೇಗೆ ಒರೆಸ್ತೀನೋ ನಿಮ್ಗೆ ಗೊತ್ತೇ ಇದೆ, ಡೈಲಿ ಬ್ಲಾಗ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಸಂಡೇ ಕೂಡ ನಾವು ನೆಲ ಒರೆಸ್ತೀವಿ, ಒನ್ ಡೇನೂ ಬಿಡೋದಿಲ್ಲ. ಸೊ ಹೇಗೆ ಡೈಲಿ ಹೊರಗಡೆ ಎಲ್ಲ ಒರೆಸ್ತೀವೋ ಹಾಗೆ ಪೂಜಾ ರೂಮು ಅಷ್ಟೇ. ಪೂಜಾ ರೂಮ್ಗೆ ಅಂತ ಬೇರೆ ಬೇರೆ ಬಟ್ಟೆಗಳನ್ನ ಇಟ್ಕೊಂಡಿದ್ದೀವಿ, ನೆಲ ಒರೆಸೋದಕ್ಕೆ, ದೇವ್ರ ಫೋಟೋ ಒರೆಸೋಲಿಕ್ಕೆ ಅಂತ. ಸೊ ಹಾಗೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ಹೂವಿಟ್ಟು ದೀಪಕ್ಕೆ ಎಣ್ಣೆ ಹಾಕಿ ದೇವ್ರ ದೀಪ ಹಚ್ಚೋದು. ಸೊ ಸುಮಾರು ಜನ ಕೇಳ್ಬೋದು, ಸುಮಾರಷ್ಟು ಜನ ಬೆಂಕಿ ಕಡ್ಡಿಯಿಂದ ದೀಪ ಹಚ್ಬೋದಾ ಅಂತ. ಖಂಡಿತ ಹಚ್ಬೋದು ಸ್ನೇಹಿತರೆ. ಹಿರೀಕರೆಲ್ಲ ಹಿಂದಿನಿಂದ ಇದೆಲ್ಲ ಮಾಡ್ಕೊಂಬಂದಿರೋದೆ. ನಾನು ಕೂಡ ಸುಮಾರು ಜನ ಅರ್ಚಕರನ್ನ ಕೇಳಿದ್ದೀನಿ, ತೊಂದರೆ ಇಲ್ಲ, ಬೆಂಕಿ ಕಡ್ಡಿಯಿಂದನೇ ಹಚ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ನಾನು ಊದ್ಗಡಿಗೆ ಹಚ್ಕೊಂಡು ಅದರಿಂದ ಹಚ್ಚೋದು ಇವೆಲ್ಲ ಸರ್ಕಸ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಡೈರೆಕ್ಟು ಬೆಂಕಿ ಕಡ್ಡಿಯಿಂದನೇ ದೀಪನ ಹಚ್ತೀನಿ. ಸೊ ಸ್ವಲ್ಪ ಫೋನ್ಗಳೆಲ್ಲ ಅವಾಯ್ಡ್ ಮಾಡಿದ್ದೀನಿ ಇವಾಗ. ಯಾಕೆಂದರೆ ನನಗೆ ಒಬ್ಬೊಬ್ಬರು ಫ್ರೆಂಡ್ಸ್ ಫೋನ್ ಮಾಡಿದ್ರು ನನಗೆ 1 hour 2 hour ಮಾತಾಡ್ಬಿಡ್ತಾರೆ, ವಾಯ್ಸ್ ಅಲ್ಲಿಗೆ ಹಿಡ್ದೋಗುತ್ತೆ. ಸೊ ಹಂಗಾಗಿ ಒಂದು 2-3 ದಿವಸ ರೆಸ್ಟ್ ಕೊಟ್ಬಿಡೋಣ, ಯಾರ್ದು ಫೋನೇ ತೆಗೆಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನು ಅಂದರೆ ವೀಡಿಯೋಗೆ ಮಾತ್ರ ವಾಯ್ಸ್ ಓವರ್ ಕೊಡೋಣ ಅಂತ. ಸೊ ಈಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದೇ ಸಮ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀವಲ್ವ, ವಾಯ್ಸಿಗೆ ರೆಸ್ಟ್ ಇಲ್ದಿರೋ ಥರ, ಹಾಗಾಗಿ ಹಿಂಗಾಗೋಗ್ಬಿಡುತ್ತೆ. ಸೊ ಮನೆಯವರು ಕೂಡ ಎದ್ದು ಬಂದರು ದೇವ್ರಿಗೆ ಕೈ ಮುಗಿಯೋಕ್ಕೆ ಅಂತ. ಸೊ ಅವ್ರದ್ದು ಸ್ನಾನ ಆಯಿತು. ಇನ್ನು ಪೂಜೆ ಎಲ್ಲ ಮುಗೀತಲ್ವ, ಇನ್ನು ತಾತನಿಗೆ ಟೀ ಮಾಡೋಣ ಅಂತ ಇಟ್ಟಿದ್ದೆ. ಕೇಳ್ತೀನಿ ಪಾಪ ತಾತ ಬಂದಾಗ, ತಿಂಡಿ ಏನಾದರೂ ತಿಂತೀರಾ ತಾತ ಅವರೇ ಅಂತ. ಇಲ್ಲ ಅಮ್ಮವ್ರೆ ತಿನ್ಕೊಂಬಂದಿದ್ದೀನಿ ಅಂದರೆ ಓಕೆ ಟೀ ಮಾಡಿಕೊಡ್ತೀನಿ, ಇಲ್ಲ ಅಂತ ಅಂದರೆ ತಿಂಡಿ ಇದ್ದರೆ ತಿಂಡಿ ಕೊಡ್ತೀನಿ, ತೊಂದರೆ ಇಲ್ಲ. ಹಸುಕೊಂಡು ಕೆಲಸ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಸೊ ಅವ್ರು ತಿಂಡಿ ಮಾಡ್ಕೊಂಬಂದಿರ್ತಾರೆ. ಮಧ್ಯಾಹ್ನನೂ ಕೇಳ್ತೀವಿ, ಊಟ ಮನೇಲಿದ್ದರೆ ಮನೆಗೆ ಕೊಡ್ತೀವಿ, ಇಲ್ಲಾಂದರೆ ಹೋಟೆಲಲ್ಲಿ ತರಿಸ್ಕೊಡ್ತೀನಿ, ಅದು ಏನು ತೊಂದರೆ ಇಲ್ಲ. ಸೊ ತುಂಬ ಧೂಳಾಗ್ಬಿಟ್ಟಿದೆ, ಏನು ಹೊಸ ಮನೆ ಅಂತೂ ನೋಡೋಕ್ಕೆ ಆಗಲ್ಲ. ನನಗೆ ಹೆಂಗೆ ಅಂದ್ರೆ ಧೂಳು ಕಾಲ್ಗೆಲ್ಲ ಅಂಟ್ಬಿಟ್ರೆ ಆಗೋದೇ ಇಲ್ಲ. ಆವಾಗವಾಗ ಕ್ಲೀನ್ ಮಾಡ್ಕೋತಿರ್ತೀನಿ, ನೋಡ್ತಾ ಇರ್ತೀರ. ಸೊ ಈ ಸಲ ತುಂಬ ಧೂಳಾಗಿದೆ. ರೀಲ್ಸ್ ಮಾಡೋಣ ಅಂತ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೆ. ಸೊ ಈ ಒಂದು ನೋಡಿ ಬ್ಲೌಸ್ ಬಂದು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ನಿಮಗೆ ಲಿಂಕು ಕೂಡ ಯಾವುದೋ ಒಂದು ವೀಡಿಯೋನಲ್ಲಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ವೇರ್ ಮಾಡಿ ತೋರಿಸಿರಲಿಲ್ಲ ಅಲ್ವಾ. ಸೊ ನೋಡೋಣ ಅಂತ ಈ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು. ಸೊ ಸಿಂಪಲ್ ಸ್ಯಾರಿ ಯಾರೋ ಕುಂಕುಮ ಕೊಟ್ಟಿದ್ರು ಅಂತ ಇಟ್ಕೊಂಡಿದ್ದೆ. ಸೊ ಯಾಕೆ ವೇಸ್ಟ್ ಮಾಡೋದು ಅಂತ, ಸೊ ಒಂದು ರೀಲ್ಸ್ಗಾರು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ಗೆ ಪೇರ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲಾಗಿ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೇಕಿದ್ರೆ ಮತ್ತೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ತೊಗೋಬೋದು. ನಾನು 34 ತೊಗೊಂಡಿದ್ದೆ, ಇನ್ನೂ ಲೂಸೇ ಇದೆ ನನಗೆ, ಚೆನ್ನಾಗಿದೆ. ಸೊ ಅಡುಗೆ ಕೂಡ ಎಲ್ಲ ರೆಡಿಯಾಗಿದೆ, ಊಟ ಮಾಡಬೇಕು. ಬನ್ನಿ ಊಟ ಮಾಡೋಣ. ಬೆಳಗ್ಗೆ ರಾಗಿ ಮಾಲ್ಟ್ ತೊಗೊಂಡಿದ್ದೀನಿ ನಾನು, ಮಧ್ಯಾಹ್ನ ರಾಗಿ ಮುದ್ದೆ. ಸೊ ರಾತ್ರಿಗೆ ಬೇರೆ ಏನಾದರೂ ಮಾಡ್ಕೋತೀನಿ. ಸೊ ಸಂಕ್ರಾಂತಿ ಅದು ಇದು ಅಂತ ಅಂದ್ಕೊಂಡು ಡಯಟೆಲ್ಲ ಏನೂ ಫಾಲೋ ಮಾಡೋಕ್ಕಾಗಿರಲಿಲ್ಲ. ಸೊ ಮತ್ತೆ ನಾನು ವರ್ಕೌಟ್ ಮತ್ತು ಸಿಂಪಲ್ ಡಯಟ್ ಅಂದರೆ ಫುಲ್ ಏನು ತಿನ್ನೋದೇ ಇಲ್ಲ ಅಂತ ಅಲ್ಲ, ಮನೇಲಿ ಮಾಡಿರೋ ಅಡುಗೆನೇ ಊಟ ಮಾಡೋ ಅಂಥದ್ದು. ಸೊ ಸ್ವಲ್ಪ ಪ್ರೋಟೀನು ಈ ಥರದ್ದೆಲ್ಲ ಜಾಸ್ತಿ ತೊಗೋತೀನಿ.
ಬನ್ನಿ ಊಟ ಮಾಡ್ಬಿಟ್ಟು ಸಿಗ್ತೀನಿ. ಸೊ ಈ ಸ್ಯಾರಿ ಇಲ್ಲಿ ಯಾರು ಕುಂಕುಮಕ್ಕೆ ಕೊಟ್ಟಿದ್ರು. ಬ್ಲೌಸ್ ಇನ್ನೇನು ಸಿಂಪಲ್ ಸ್ಯಾರಿ ಅಂತ ಸ್ಟಿಚ್ ಏನು ಮಾಡಿಸ್ಲಿಲ್ಲ. ಇದೇ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಮಲ್ಟಿ ಕಲರ್ ಇದೆ, ಯಾವುದಕ್ಕೆ ಬೇಕಾದ್ರೂ ನೀವು ಕಾಟನ್ ಸ್ಯಾರಿ ಇದಕ್ಕೆಲ್ಲ ವೇರ್ ಮಾಡ್ಬೋದು. ಸೊ ನನಗೆ ಗೊತ್ತಲ್ಲ, ಯಾವುದೇ ಸ್ಯಾರಿ ವೇರ್ ಮಾಡಿದ್ರು ತುಂಬ ಚೆನ್ನಾಗೇ ಕಾಣಿಸುತ್ತೆ. ಸೊ ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ, ವರ್ಕೌಟ್ ಮಾಡಿ, ಅಥವಾ ಆಗಲ್ಲ ಅಂದರೆ ಸ್ವಲ್ಪ ವಾಕ್ ಆದರೂ ಮಾಡಿ, ಸ್ವಲ್ಪ ಸ್ಲಿಮ್ ಆದರೆ ನೀವು ಕೂಡ ಚೆನ್ನಾಗಿ ಕಾಣಿಸ್ತೀರ. ಸ್ಯಾರಿ ಉಡಬೇಕಾದ್ರೆ ಒಂದು ಸ್ವಲ್ಪ ಫಿಟ್ಟಾಗಿದ್ದರೆ ತುಂಬ ಚಂದ ಹೆಣ್ಮಕ್ಳು ನೋಡಲಿಕ್ಕೆ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಹೆಣ್ಮಕ್ಳಿಗೂ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಬಟ್ ಆರೋಗ್ಯ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಬನ್ನಿ ತಾತಂಗೆ ಇವಾಗ ಟೀ ಕೊಡೋಣ ಅಂತ ಹೋದೆ. ಎಷ್ಟು ಧೂಳಾಗಿತ್ತು ಅಂದರೆ ಈ ರೈಲಿಂಗ್ಸ್ ಕೂಡ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಪಕ್ಷದ ಹಬ್ಬದಲ್ಲಿ ಇವರು ಡೋರ್ ಓಪನ್ ಮಾಡಿದ್ದು ನಾನು ಕ್ಲೀನ್ ಮಾಡಿದ್ದು. ಸೊ ಒಳಗಡೆ ಏನು ಧೂಳಾಗಿಲ್ಲ, ಆದರೂ ತಾತ ಬಂದಿದ್ದಾರಲ್ಲ ಅಂತ ಒಂದು ಸಲ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಮನೆ ಅಂತಂದಮೇಲೆ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಇಲ್ಲಾಂದರೆ ಧೂಳು, ಹಿಳ್ಳ, ಸಲಬೆ ಎಲ್ಲ ಕಟ್ಟಿ ಹಾಳಾಗ್ಬಿಡ್ತವೆ ಮನೆಗಳಂತೂ. ಸೊ ಹಂಗೆ ಮಾಡ್ಲಿಕ್ಕಂತೂ ನನಗಂತೂ ಇಷ್ಟ ಇಲ್ಲ. ಸ್ವಲ್ಪ ನಿಧಾನ. ಸೊ ತಾತ ನನಗೆ ಹೇಳಿದ್ರು 1 hour ಅಷ್ಟರಲ್ಲಿ ಇಡೀ ಬಿಲ್ಡಿಂಗೇ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಸೊ ಆಗಲ್ಲ, ಅಂದರೆ ಎಲ್ಲ ರಿಸ್ಕ್ ಆಗಿಬಿಡುತ್ತೆ. ಹಾಗಾಗಿ ಈ ಅಡಿಕೆ ಅದು ಇದು ಹಾಕೋದ್ರಿಂದ ಅದು ವಿಪರೀತ ಧೂಳು. ಹಾಗಾಗಿ ತಾತಂಗೆ ಒಂದು 15 days ಕೇಳ್ತೀನಿ, ಒಂದು ತಿಂಗಳಿಗೆ ಒಂದು ಸಲ. ಹಲೋ ಸ್ನೇಹಿತರೆ, ಬನ್ನಿ ಇವಾಗ ನಮ್ಮ ಗುಬ್ಬಿ ಸಂತೆಗೆ ಹೋಗಿ ಬರೋಣ. ತುಂಬ ದಿನಗಳೇ ಆಯಿತು ಗುಬ್ಬಿ ಸಂತೆಗೆ ಹೋಗಿ. ಸೊ ಇವತ್ತು ಫೈನಲಿ ಸಂತೆಗೆ ಹೋಗಿ ಒಂದು ಸ್ವಲ್ಪ ಸೊಪ್ಪು ಗಿಪ್ಪು ಎಲ್ಲ ತಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಗೊತ್ತಾ, ಕಸ ಗುಡ್ಸೋಕ್ಕೆ ಪರ್ಕೆಬೇಕು. ಸೊ ಮನೆಯವ್ರು ಅವಾಗೆಲ್ಲ ತೊಗೊಂಬರೋರು, ಅವ್ರ ಜೊತೆನೇ ಹೋಗೋಣ ಅಂತಿದೆ. ಇನ್ನೂ ಒಂದಷ್ಟು ದಿನ ಗಾಡಿ ಕೊಡೋಂಗಿಲ್ಲ. ಸೊ ಹಂಗಾಗಿ ತರಬೇಕು. ಆಮೇಲೆ ಕಸ ಗುಡ್ಸೋಕೆ ಒಂದೆರಡು ಪರ್ಕೆಗಳು ತರಬೇಕು. ಅದಕ್ಕೆ ಹೋಗೋಣ ಅಂತ ರೋಹಿತ್ ಕರ್ಕೊಂಡು ಹೊರಟಿದ್ದೀನಿ. ಸುಮಾರು ದಿನಗಳೇ ಆಯಿತು ಗುಬ್ಬಿ ಸಂತೆಗೆ ಹೋಗಿ. ಬನ್ನಿ ನಮ್ಮೂರು ಸಂತೆ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಹೋಗಿ ಬಂದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಂದೆ ಸಂತೆ ಒಳಗೆ. ಏನಂತ ಜನ ಏನಿರಲಿಲ್ಲ. ಫಸ್ಟ್ ಏನು ಗೊತ್ತಾ ಸ್ನೇಹಿತರೆ, ನಾವು ಬರಬೇಕಾದ್ರೆ ನನ್ನ ಫ್ರೆಂಡು ನಾನು ಬರಬೇಕಾದ್ರೆ ನಿಜ ಕಾಲಿಡೋಕೆ ಜಾಗ ಇರ್ಸಿರಲ್ಲ, ಅಷ್ಟು ರಶ್ಶು. ಒಂದು 4 ಗಂಟೆಗೆಲ್ಲ ಬರ್ತಿದ್ವಿ, ಟೈಮಿಂಗ್ಸ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವಿಬ್ರು. ಒಂದು 3:30, 4 ಗಂಟೆಗೆಲ್ಲ ಸಂತೆ ಒಳಗೆ ಹಾಜರು. ಸೊ ಅವಾಗ ಏನು ಗೊತ್ತಾ, ವಿಪರೀತ ರಶ್ ಇರೋದು. ಆಮೇಲೆ ಪಿಕ್ ಪಾಕೆಟ್ ಕೂಡ ಮಾಡ್ತಾರೆ ಸಂತೆ ಒಳಗಡೆ, ತುಂಬ ಕಷ್ಟ. ನಂದು ಕೂಡ ಒಂದೊಂದು ಸಲ ಪರ್ಸು ಮತ್ತು ಮೊಬೈಲು ಎಲ್ಲ ಕಳ್ಕೊಂಡಿದ್ದೀನಿ ನಿಜವಾಗ್ಲೂ ಸಂತೆ ಒಳಗಡೆ. ಸೊ ಬ್ಯಾಗು, ಪರ್ಸು ಎಲ್ಲನೂ ಕೂಡ ತುಂಬ ಕೇರ್ಫುಲ್ಲಾಗಿ ಸಂತೆ ಒಳಗಡೆ ನೋಡಿಕೊಂಡು ಹೋಗಬೇಕು. ಇನ್ನು ನಮ್ಮ ಅಮ್ಮಾರು ಹೋಗ್ಬೇಕಾದ್ರೂ ನಾವು ಅದೇ ಹೇಳ್ತಾ ಇರ್ತೀವಿ, ಸರಗಳು, ಪರ್ಸು ಇದೆಲ್ಲ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ನಾನು ಫೆಕ್ಸು, ಮೊಬೈಲು, ಪರ್ಸು ಎಲ್ಲನೂ ಕಳ್ಕೊಬಿಟ್ಟೆ ಒಂದು ಸಲ ಅಂತೂ. ಸೊ ಆವಾಗಿಂದ ಭಾರಿ ಕೇರ್ಫುಲ್ಲಾಗಿ ಸಂತೆ ಒಳಗಡೆ ಹೋಗ್ತೀವಿ. ಸೊ ಫಸ್ಟ್ ಟೈಮು ಲೈಫ್ನಲ್ಲಿ ಒಂದು ಏನೋ ಹಿಂಗೆ ಕಳ್ಕೊಂಡಿದ್ದು ಅಂತ. ಯಾಕೆಂದರೆ ತುಂಬ ಎಲ್ಲೋದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿರ್ತೀನಿ. ಬನ್ನಿ ಸಂತೆ ಒಳಗಡೆ ಏನೇನಿದೆ ನೋಡುವ. ಇನ್ನೇನು ಮಾಮೂಲಿ ಎಲ್ಲ ಊರಿನ ಸಂತೆ ಇದ್ದಂಗೆ ನಮ್ಮ ಊರಿನ ಸಂತೆನೂ ಇರುತ್ತೆ. ಸೊ ರೋಹಿತ್ ಸ್ವಲ್ಪ ಜಿಮ್ಗೆ ಹೋಗ್ತಾ ಇದ್ದಾನೆ. ಸೊ ಹಂಗಾಗಿ ಅವ್ನಿಗೇನು ಕೆಲವೊಂದು ಐಟಮ್ಸ್ ಬೇಕು ಅಂತ ತೊಗೋತಾ ಇದ್ದಾನೆ. ಈ ಸಿಹಿ ಗೆಣಸು, ಬಟಾಣಿ, ಹಸಿ ಬಟಾಣಿ, ಈ ಥರದ್ದೆಲ್ಲ ಏನೇನೋ ತೊಗೋತಾ ಇದ್ದ. ಸೊ ನಿನ್ಗೇನು ಬೇಕು ತೊಗೋ ಅಂತ ಕಳಿಸ್ದೆ. ಎಲ್ಲ ತೊಗೊಂಡು ಮನೆಗೆ ಸ್ವಲ್ಪ ಸೊಪ್ಪು ಬೇಕಿತ್ತು, ಸೊಪ್ಪನ್ನು ತಗೊಂಡೆ. ಆಮೇಲೆ ಎಲ್ಲರೂ ಒಂದು ಸ್ವಲ್ಪ ಆಶ್ಚರ್ಯವಾಗಿ ನೋಡ್ತಾ ಇದ್ರು. ಆಮೇಲೆ ಕೆಲವೊಬ್ರಂತೂ ನನಗೆ ಮರ್ತೇ ಇಲ್ಲ, ತುಂಬ ನೆನ್ಪಿಟ್ಕೊಂಡು ಮಾತಾಡ್ತಾರೆ, ಏನು ಮೇಡಮ್ ಇಷ್ಟು ದಿನ ಆದರೂ ಸಂತೆ ಕಡೆ ಬರಲೇ ಇಲ್ಲ ಅಂತ. ಸೊ ಮನೆಯವರೇ ತರ್ತಾರಲ್ವ, ಹಂಗಾಗಿ ನಾನೇನು ಅಂತ ತರಕಾರಿ ಕಡೆ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಎಲ್ಲ ತೊಗೊಬರ್ತಾರೆ ನಮ್ಮ ಮನೆಯವರಂತೂ. ನನಗಿಂತ ತರಕಾರಿ ತರೋದ್ರಲ್ಲಿ ಜಾಣರು. ಏಕೆಂದರೆ ಎಲ್ಲ ಫ್ರೆಶ್ ತರಕಾರಿ, ಏನೇನು ಬೇಕು ಏನೇನು ಬೇಡ ಮನೆಗೆ, ಮಕ್ಳಿಗೇನು ಬೇಕು, ನಮ್ಮ ಹೆಂಡ್ತಿಗೇನು ಬೇಕು ಎಲ್ಲನೂ ಕೂಡ ಹುಡುಕೊಂಡು ಎಲ್ಲ ತುಂಬಿಕೊಂಡು ಲಾಟ್ಗಟ್ಟಲೆ ತೊಗೊಂಬಂದ್ಬಿಡ್ತಾರೆ ನಮ್ಮ ಮನೆಯವ್ರಂತೂ. ಅದೇ ಬೈತಾ ಇರ್ತೀನಿ ನಾನು, ಏನು ಚೀಲಗಟ್ಟಲೆ ತರಕಾರಿ ತಂದು ಸುರಿತೀರಾ, ಅಷ್ಟು ದೊಡ್ಡ ಫ್ರಿಜ್ ಇದ್ರೂ ಕೈ ಇಡೋಕ್ಕೆ ಜಾಗ ಇರಲ್ಲ, ಅಷ್ಟು ತುಂಬಿಬಿಡ್ತಾರೆ ತಂದು. ಸೊ ನಮ್ಮ ಗುಬ್ಬಿ ಸಂತೆ ಅಂತಂದಮೇಲೆ ಎಲ್ಲನೂ ಇರುತ್ತೆ, ಏನೇನು ತರಕಾರಿ ಬೇಕೆಲ್ಲ. ಆಮೇಲೆ ಬಳೆಗಳು, ಮನೆಗೆ ಬೇಕಾದಂಥ ಐಟಮ್ಸು,
ಎಲ್ಲ ಇಟ್ಕೊಂಡಿರ್ತಾರೆ ತರಕಾರಿ. ತರಕಾರಿ ಅಂತೂ ಸಂತೆಲೇ ಬೆಸ್ಟು ಮತ್ತು ಫ್ರೆಶ್ಶು. ಯಾಕೆ ಅಂತಂದರೆ ಹಳ್ಳಿ ಕಡೆಯಿಂದ ಬೆಳೆದಿರೋರೆಲ್ಲ ತೊಗೊಂಬಂದು ಇಷ್ಟಿಷ್ಟೇ ಇಷ್ಟಿಷ್ಟೇ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಸೊ ಅಂಥವ್ರ ಹತ್ರ ಮೇಯ್ನಾಗಿ ನಾನು ನೋಡೋದು ಸ್ವಲ್ಪನೇ ಇಟ್ಕೊಂಡಿರ್ತಾರೆ ನೋಡಿ. ಸ್ವಲ್ಪ ಹುರುಳಿಕಾಯಿ, ಸ್ವಲ್ಪ ಸೊಪ್ಪು ಈ ಥರ ಇಟ್ಕೊಂಡಿರ್ತಾರೆ ನೋಡಿ. ಅವ್ರ ಹತ್ರ ತುಂಬ ಫ್ರೆಶ್ ಆಗಿರುತ್ತೆ. ಸ್ವಲ್ಪನೇ ಕಿತ್ಕೊಂಬಂದು ಮಾರ್ತಾ ಇರ್ತಾರೆ ಅವ್ರು. ಅಂಥ ಹತ್ರ ತೊಗೊಂಡ್ರೆ ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಇನ್ನು ಮರಗೆಣಸು ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ನಮ್ಮನೆಯವರು ಅಷ್ಟೇ, ಎಲ್ಲಾರ ಮರಗೆಣಸು ಸಿಕ್ಬಿಟ್ರೆ ನನಗೆ ಅಂತ ಇಷ್ಟಪಟ್ಟು ತೊಗೊಬರ್ತಾರೆ. ನನಗೇನೋ ಗೊತ್ತಿಲ್ಲ, ತುಂಬ ಇಷ್ಟ ಮರಗೆಣಸು ಅಂದರೆ. ಅದಕ್ಕೆ ಚಟ್ನಿ ಎಲ್ಲ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಮತ್ತು ಮರಗೆಣಸು ಅಂತ ಬಂದಮೇಲೆ ಬಾಣಂತಿಯರಿಗೂ ಕೊಡ್ತಾರೆ. ಸೊ ತೊಂದರೆ ಏನಿಲ್ಲ, ವಾಯುಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಿಂದಿನ ಕಾಲದವರೆಲ್ಲ ಗೆಡ್ಡೆ ಗೆಣಸು ಇಂಥದ್ದೆಲ್ಲ ತಿನ್ಕೊಂಡೇ ಗಟ್ಟುಮುಟ್ಟಾಗಿ ಇರ್ತಿದ್ದಿದ್ದು. ಸೊ ಅದನ್ನೇ ನಾನು ಇವತ್ತಿನ ಲೈಫಲ್ಲೂ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ಪೊರ್ಕೆ ತೊಗೊಳ್ಳೋಣ ಅಂತ ಬಂದೆ. ಪೊರ್ಕೆ ಕೇಳಿದ್ರೆ 30 ರೂಪಾಯಿ ಒಂದು ಪೊರ್ಕೆ ಅಂದರು. ನನಗೆ ಆಶ್ಚರ್ಯ ಆಗೋಯ್ತು. ಏನಪ್ಪ 30 ರೂಪಾಯಿ ಪೊರ್ಕೆ, 15 ರೂಪಾಯಿ ಒಂದು ಕಟ್ಟು 50 ರೂಪಾಯಿ ಕೊಡ್ತಾಯಿದ್ರು. ಇವಾಗ ಒಂದು ಸಿಂಗಲ್ ಪೊರ್ಕೆ 30 ರೂಪಾಯಿ ತೊಗೋತಾ ಇದ್ದಾರೆ. ಸೊ ಪರವಾಗಿಲ್ಲ, ಕೊಟ್ಬಿಟ್ಟು ಎರಡೇ ಪೊರ್ಕೆ ತೊಗೊಂಬಂದೆ ಬಾಗಿಲು ಗುಡಿಸೋದಕ್ಕೆ ಅಂತ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ, ಸೊ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಶ್ಶಾಗಿ. ಸೊ ಏನು ಒಂದು ಸ್ವಲ್ಪ ಎಣ್ಗಾಯಿ ಮಾಡಲಿಕ್ಕೆ ಅಂತ ಬದನೆಕಾಯಿ, ದಂಟಿನ ಸೊಪ್ಪು, ಆಮೇಲೆ ಮರಗೆಣಸು, ಸಿಹಿಗೆಣಸು, ಒಂದು ಸ್ವಲ್ಪ ಕರಿಬೇವು ಯಾಕೆ ತೊಗೊಂಡ್ರಿ, ನಿಮ್ಮ ಗಾರ್ಡನಲ್ಲಿ ಇದೆ ಅಂತ ಅಂತೀರಾ. ಸೊ ಅದು ಕೂಡ ತುಂಬ ಧೂಳೆಲ್ಲ ಕೂತು ಒಂಥರ ಚೆನ್ನಾಗಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಏನೋ ಫ್ರೆಶ್ ಅನ್ನಿಸ್ತು, ಅಲ್ಲೊಂದು ಸ್ವಲ್ಪ ತೊಗೊಂಡು ತರಕಾರಿಗಳನ್ನೆಲ್ಲ ತೊಗೊಂಡು ಬಹಳಷ್ಟು ಜನ ಪರಿಚಯ ಇದ್ದಾರೆ. ಆಮೇಲೆ ನಮ್ಮ ಹದ್ಲಗೆರೆ ಬಾರೆ ತೋಟದ ಕಡೆಯವರೇ ಆಲ್ಮೋಸ್ಟ್ ನಮ್ಮ ಸಂತೆಲಿರೋರೆಲ್ಲ ಅವರೇ ಇರ್ತಾರೆ, ಆಲ್ಮೋಸ್ಟ್ ಅರ್ಧ ಜನ. ಸೊ ಎಲ್ಲರೂ ನಮ್ಮೂರವರೇ, ನಮ್ಮ ಕಡೆಯವರೇ, ಎಲ್ಲರೂ ಗೊತ್ತಿರುತ್ತೆ. ಸ್ವಲ್ಪ ಜನ ಕಡಿಮೆ, ಮೊದಲಕ್ಕಿಂತ ಸಂತೆ ಅಷ್ಟೊಂದು ಸೇರಲ್ಲ ನನ್ನ ಪ್ರಕಾರ. ನಾವು ಬರ್ತಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಮಂದಿ ಜನ, ತರಕಾರಿ ತೊಗೊಳ್ಳೋರು, ಅಂಗಡಿಗಳೆಲ್ಲ ಸ್ವಲ್ಪ ಕಡಿಮೆನೇ ಆಗಿದೆ ನನ್ನ ಪ್ರಕಾರ. ಸೊ ಇದೆಲ್ಲ ತೊಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ. ಎಷ್ಟೊತ್ತು ಗೊತ್ತಾ ಸ್ನೇಹಿತರೆ, 20 ನಿಮಿಷಕ್ಕೆ ನಮ್ಮ ತರಕಾರಿ ತೊಗೊಂಡಿದ್ದು ಮುಗೀತು. ನಾವೇನು ಯಾರ ಹತ್ರನೂ ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ. ಏನೇನು ತರಕಾರಿ ಫ್ರೆಶ್ ಆಗಿತ್ತಾ ತೊಗೊಂಡು ಬರ್ತಾ ಇರೋದೆ. ಸೊ ಇವಾಗ ನೋಡಿ ತರಕಾರಿ ಎಲ್ಲ ತೊಗೊಂಡು ಒಂದು 15-20 ನಿಮಿಷದಲ್ಲಿ ನಮ್ಮ ಸಂತೆ ಮುಗಿಸ್ಕೊಂಡು ಈಗ ಮನೆ ಕಡೆ ಬರ್ತಾಯಿದ್ದೀವಿ. ಬಂದು ತರಕಾರಿ ಎಲ್ಲ ಎತ್ತಿಡೋದು ಇದೆಲ್ಲ ಕೆಲಸ ಇದ್ದೇ ಇರುತ್ತಲ್ವ, ವಿಪರೀತ ಕೆಲಸ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ವಲ್ಪ ಬ್ಲಾಗ್ಗಳನ್ನ ಮಾಡಿಕೊಂಡು ನಿಮಗೋಸ್ಕರ ಶೇರ್ ಮಾಡ್ತಾ ಇರ್ತೀನಿ. ಸೊ ಹೋಗ್ಬೇಕಾದ್ರೆ ರೋಹಿತ್ ನೀವೇ ತೊಗೊಳ್ಳಿ ಗಾಡಿಯಿಂದ. ಸೊ ಈಗ ರೋಹಿತ್ ಗಾಡಿ ತೊಗೊಂಡೆ. ಸೊ ಬನ್ನಿ ಹೋಗೋಣ. ಮನೆಗೆ ಹೋಗಿ ತರಕಾರಿ ಎಲ್ಲ ಎತ್ತಿಟ್ಟು ಸಂತೆಗೆ ಹೋಗಿ ಬಂದಿದ್ನಲ್ವಾ ನೋಡಿ, ಗೆಣಸು ತೊಗೊಂಬಂದೆ. ಗೆಣಸು ಯಾರು ಜಾಸ್ತಿ ಏನು ತಂದು ತಿನ್ನಲ್ಲ, ಹಂಗಾಗಿ ಒಂದು ಅರ್ಧ kg ತೊಗೊಂಬಂದೆ. ಬೇಯುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ ಕಟ್ ಮಾಡೋಣ ಅಂತ. ಮಣ್ಣು ಆ್ಯಕ್ಚುಲಿ ಫ್ರೆಶ್ ಆಗಿದೆ. ಮಣ್ಣು ಬಂದು ಒಂದು 7-8 ನಿಮಿಷದಲ್ಲೆಲ್ಲ ಸುಜಿತ್ ಬಂದಮೇಲೆ ಕೈಕಾಲು ಮುಖ ತೊಳೆಸಿ ಊಟ ಮಾಡಿಸಿ, ಸೊ ಅವ್ನು ಆಟ ಆಡ್ಕೊತಿದ್ದಾನೆ. ಸೊ ತರಕಾರಿ ಎಲ್ಲ ಎತ್ತಿಟ್ಟು ಮರಗೆಣಸೆಲ್ಲ ತಂದಿದ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ.